ನೀವು ಹೋಗಿ ಅವ್ರ ಜೊತೆಲಿ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ಸುಮ್ಮನೆ ಈ ಕಡೆ ಮೇಡಮ್ ಈ ಕಡೆ ನೋಡಿ ಪಿನಲ್ಲ ಒಂದು ಪಿನಲ್ಲ ಎಲ್ಲ ಪರಮಾತ್ಮನ ನೆನಪು ಮಾಡಿದಾಗ ಸರ್ವ ಪಾಪಗಳು ನಾಶ ಆಗುತ್ತೆ. ಆ ಪರಮಾತ್ಮ ಭೂಮಿಗೆ ಅವತರಣೆಯಾಗಿ ಈ ಕಲಿಯುಗದ ಅಂತಿಮದಲ್ಲಿ ಬಂದಿದ್ದಾರೆ. ಕಲಿಯುಗದ ನಂತರ ಪರಮಾತ್ಮ 4 ಯುಗಗಳಲ್ಲಿ ಶ್ರೇಷ್ಠವಾದಂಥ ಯುಗ ಸತ್ಯಯುಗ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ವರ್ಗದಲ್ಲಿ ಎಲ್ಲರೂ ಮನುಷ್ಯರೇ ಇರ್ತಾರೆ, ಆದರೆ ದೈವಿ ಗುಣ ಇರುವಂಥ ದೇವತೆಗಳಾಗಿರ್ತಾರೆ. ಯಾರ್ಯಾರ ನಾವು ರಾಮ, ಲಕ್ಷ್ಮೀ, ನಾರಾಯಣ, ಸೀತೆ ಅಂತ ಕರಿತೀವೋ ಗುಣವಂತರಾಗಿದ್ರು, ಅದೇ ರೀತಿ ಗುಣವಂತರಾದಂತಹ ರಾಜ್ಯ ಭಾರತ ದೇಶ ಒಂದೇ ಇರುತ್ತೆ. ಅವಿನಾಶಿ ಕಂಡ ಭಾರತ, ನಮ್ಮ ಭಾರತದ ಭೂಮಿ ಸ್ವರ್ಣ ಭೂಮಿ. ಈ ಒಂದು ವಿಶೇಷವಾದಂಥ ಭೂಮಿಯಲ್ಲಿ ಭಗವಂತನ ಅವತರಣೆಯಾಗಿದೆ. ನಾವೆಲ್ಲರೂ ಕೂಡ ಪರಮಾತ್ಮನ ತಿಳ್ಕೊಳ್ಳಿ ಅಂತೇಳಿ ಈ ಸಂಸ್ಥೆ ಸ್ಥಾಪನೆ ಮಾಡಿರೋದು. ಇಲ್ಲಿರೋ ಅಕ್ಕಂದ್ರೆಲ್ಲ ಕೂಡ ಪರಮಾತ್ಮನ ತಿಳ್ಕೊಳ್ಳಿ ಅಂತಾನೆ ಈ ಒಂದು ಸೇವಾ ಕೇಂದ್ರ 45 ವರ್ಷಗಳಿಂದ KGF ನಲ್ಲಿ ನಡೀತಾ ಇದೆ. ಆದರೆ ಅನೇಕರಿಗೆ ಇನ್ನೂ ತಿಳ್ಕೊಂಡಿಲ್ಲ, ತಿಳಿಬೇಕು. ಏನಿದ್ರು ಕೂಡ ಪರಮಾತ್ಮನ ನೆನಪು ಮಾಡೋದು, ಅವರ ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು, ಬಂದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಕೊಡೋದಕ್ಕೆ ಪರಮಾತ್ಮ ಭೂಮಿಗೆ ಅವತರಿಸಿದ್ದಾರೆ ಅಂತ ತಿಳಿಸೋದಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿರೋ ಅಕ್ಕಂದ್ರೆಲ್ಲರೂ ಕೂಡ ಗೃಹಸ್ಥಿಗಳೇ ಆಗಿರ್ಬೋದು, ಬಲೆ ಬ್ರಹ್ಮಚಾರಿಗಳೇ ಆಗಿರ್ಬೋದು, ಎಲ್ಲರೂ ಕೂಡ ವಿಶೇಷ ಸೇವೆಯನ್ನು ಮಾಡ್ತಾ ಈ KGF ಅಲ್ಲಿ ಒಂದು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಸೇವೆಯನ್ನು ನಡೀತಾ ಬಂದಿದೆ. ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಬಹಳ ಸಂತೋಷ ಆಯಿತು. ಪರಮಾತ್ಮ ಈ ಭೂಮಿಗೆ ಅವತರಿಸಿದ್ದಾರೆ ಅನ್ನೋದಕ್ಕೋಸ್ಕರ ಚಂದಿಲೇಣ ಮತ್ತು ಸುರೇಶನವರ ಸಮ್ಮುಖದಲ್ಲಿ ಇವತ್ತು ಈ ಧ್ವಜಾರೋಹಣವನ್ನು ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಶಿವ ಪರಮಾತ್ಮನಿಗೆ ಜೈ, ಶಿವ ಪರಮಾತ್ಮನಿಗೆ ಜೈ, ಶಿವ ಪರಮಾತ್ಮನಿಗೆ ಜೈ. ಇವತ್ತು ಯಾವಾಗಲೂ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದು ಮನಸ್ಸನ್ನ ಗೆದ್ದು ಜಗತ್ತನ್ನ ಗೆಲ್ಲುತ್ತೇನೆ. ನಾನು ಆತ್ಮ ಸಾಕ್ಷಿ ಸ್ಥಿತಿಯ ಮೂಲಕ ಎಲ್ಲ ಪರಿಸ್ಥಿತಿಯಲ್ಲೂ ಸ್ಥಿರ ಮತ್ತು ಅಚಲನಾಗಿರುತ್ತೇನೆ. ನಾನು ಆತ್ಮ ಅವಿನಾಶಿ ಪ್ರಾಪ್ತಿಗಳಿಂದ ಸಂಪನ್ನನಾಗಿ ಯಾವಾಗಲೂ ಸಂತುಷ್ಟನಾಗಿರುತ್ತೇನೆ. ಎಲ್ಲರನ್ನೂ ಸಂತುಷ್ಟಪಡಿಸುತ್ತೇನೆ. ನಾನು ಆತ್ಮ ಪ್ರತಿಯೊಬ್ಬರೊಂದಿಗೆ ಮಧುರತೆಯಿಂದ ವ್ಯವಹಾರ ಮಾಡುತ್ತಾ ಗೌರವಯುತವಾದ ಮಾತುಗಳನ್ನೇ ಮಾತನಾಡುತ್ತೇನೆ. ನಾನು ಆತ್ಮ ನನ್ನ ವೃತ್ತಿಯ ಮೂಲಕ ಪವಿತ್ರಗೊಳಿಸಿ
ವಾತಾವರಣವನ್ನ ಶಕ್ತಿಶಾಲಿಯನ್ನಾಗಿ ಮಾಡುತ್ತೇನೆ. ಶಿವತಂದೆಯು ನನಗೆ ಎಲ್ಲಾ ಕಾರ್ಯ ಮಾಡಲು ಸಹಯೋಗಿಗಳಾಗಿದ್ದಾರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಆದ್ರೆ ಭಗವಂತನಿಗೆ ನಾವು ವೆಲ್ಕಮ್ ಮಾಡ್ತೀವಿ, ಅದೇ ಓಂ ಶಾಂತಿ ಅಲ್ವಾ? ಸೆಲೆಕ್ಟ್ ಆಗಿದ್ದೀರಾ ಅಲ್ವಾ ಇಲ್ವಾ? ಯಾಕಂದ್ರೆ ಮನುಷ್ಯನಿಗೆ ಸಮಾಧಾನ ಬೇಕಂದ್ರೆ ಇಂಥ ಒಂದು ಜಾಗ ಬೇಕು. ಸಮಾಧಾನ. ಬ್ರಹ್ಮಕುಮಾರಿಸ್ ಅಂತ ಅವರು 89 ಇಯರ್ಸ್ ಇವತ್ತು ಸೆಲೆಬ್ರೇಟ್ ಮಾಡ್ತಾರಂದ್ರೆ ಈ ಸಂಸ್ಥೆಗೆ ಮುಖ್ಯವಾಗಿ ಹೇಳ್ಬೇಕಿರೋ ರತ್ನಾಕರ್ ಅವರು, ಲಕ್ಷ್ಮೀ ಅಕ್ಕ ಅವರು ಮತ್ತು ಅವರ ಸಿಬ್ಬಂದಿ ಎಲ್ಲ ಟೋಟಿ ನನ್ನ ಗುರುಗಳಾದ ಮೀನಾಕ್ಷಿ ಸಿಸ್ಟರ್ ಅವರು ಇದ್ದಾರೆ. ಇವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯಿಂದ ನಾವೆಲ್ಲ ಘೋಷಣೆ ಮಾಡ್ತೀವಿ. ನಂದು ಒಂದು ನೋವಿದೆ. ಜುಲೈ 30, 2022ರಲ್ಲಿ ನನ್ನ ಮಗ ನಿಧಾನ ಆಕ್ಸಿಡೆಂಟ್. ಆವಾಗ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನಿಲ್ಲ. ಆ ಟೈಮ್ಗೆ ನನ್ನ ಪತ್ನಿಯಾದ ರತ್ನಕುಮಾರಿ ಈ ಜಾಗಕ್ಕೆ ಭೇಟಿ ನೀಡಿದ್ರು. ಆವಾಗ ಇದು ಬಿಲ್ಡಿಂಗ್ ಎಲ್ಲ ಏನಿಲ್ಲ, ಬರೀ ಕೆಳಗಡೆ ಮಾತ್ರ ಒಂದು ಹಾಲ್ ತರ ಇದ್ರು. ಆದ್ರೆ ಅವರು ನಮ್ಮ ರತ್ನಾಕ್ ಅವರು, ಲಕ್ಷ್ಮಿ ಅಕ್ಕ ಅವರು ಎಲ್ಲ ಸೇರಿ ಇವನ್ನ ಸ್ವೀಕರಿಸಿ ಅವ್ರಿಗೆ ಸಮಾಧಾನ ಕೊಟ್ಟಿದ್ದಾರೆ. ಇವತ್ತು ಅವ್ರು ಸಂತೋಷವಾಗಿದ್ದಲ್ಲ ಅಂದ್ರೆ ನನಗೆ ಸಂತೋಷ. ಅದು ಬಂದು ಬ್ರಹ್ಮಕುಮಾರಿ ಮಗುನೇ. ಆದ್ರೆ ಪತ್ನಿ ನನ್ನ ಹಿಂದೆ ಇದ್ದು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡ್ಬೇಕು ಇದಕ್ಕೆ ಬ್ರಹ್ಮಕುಮಾರಿಗೆ ಸಪೋರ್ಟ್ ಮನೆಯಲ್ಲಿ ಬಂದು ಡಿಸ್ಕಸ್ ಮಾಡದೆ ಇರೋ ದಿನಾನೇ ಇಲ್ಲ. ಅದರಿಂದ ಎಲ್ಲರಿಗೂ ಸಮಾಧಾನ ಶಾಂತಿ ಸಿಗಲಿ ಅಂತ ಹೇಳಿ ಇದೆಲ್ಲ ನಾವು ಮಾಡ್ತಾ ಇಲ್ಲ, ಬಾಬಾ ನಮ್ಮಿಂದ ಮಾಡಿಸ್ಕೊಡ್ತಾನೆ. ಬಾಬಾ ನಮ್ಮಿಂದ ಮಾಡಿಸ್ಕೊಡೋದು ಅದೇ ಈ ಸಮಾಧಾನ ಅಂತ ಹೇಳಿ ಎಲ್ರಿಗೂ ಈ ಬಂದಿರೋರು ಎಲ್ರಿಗೂ ಓಂ ಶಾಂತಿ ಅಂತ ಹೇಳಿ ನಾನು ஓம் சாந்தி. நான் தமிழ்ல பேசுறேன். இன்னைக்கு இந்த பிரம்மகுமாரி இந்த சங்கம் அசோசியேஷன் சொல்லி ஒரு இன்னைக்கு இந்தியா முழுவதுமாக நடந்து கொண்டிருக்கிறது. இது 89 வருஷமா இந்த நிகழ்ச்சி இந்தியா முழுவதும் கொண்டாடுறோம். இந்தியாவில் முக்கியமாக நம்ம எனக்கு தெரிஞ்சு கேஜிஎஃப்ல 45 வருஷமா இந்த நிகழ்ச்சி நடந்தது. இந்த நிகழ்ச்சிக்கு நான் காலேஜ் படிக்கும் போது எங்களுடைய ஒரு லெக்சரர் முனியப்பான்னு இருந்தார். அவருடைய மிஸ்ஸஸ் தான் மேடம். அவரு அப்பவே இதை ஸ்டார்ட் பண்ணி அன்னிலிருந்து இன்னைக்கு வரைக்கும் நடத்தின்னு வர்றாங்க. அவங்களும் சேர்றாங்க, எல்லாரும் ஒன்னா சேர்ந்து இந்த நிகழ்ச்சி நடத்துறாங்க. இதனுடைய நோக்கமே வந்து என்னன்னா மனசாந்தி, மன நிம்மதிக்காக தான். ஓம் சாந்தின்னு நம்ம சாந்திக்கும் மற்றவங்க சாந்திக்கும் நாட்டினுடைய சாந்திக்காக தான் இந்த நிகழ்ச்சி வந்து ரொம்ப நம்ம நினைக்க முடியாத சில காரியங்களை இப்ப நம்ம சுரேஷ் சொன்ன மாதிரி ரத்னகுமாரியுடைய மனநிலை, சுரேஷனுடைய மனநிலை எல்லாம் இன்னைக்கு ஒரு வழிக்கு நல்ல முறையில வந்திருக்குது. மனசாந்தியா அவங்க இருக்கிறாங்கன்னா அதுக்கு காரணம் இங்க இருக்கிறவங்க எல்லாரும் இந்த ஓம் சாந்தி. இத வந்து நம்ம மட்டும் இல்ல, இன்னும் அநேகமான ஜனங்க இதை வந்து ஃபாலோ பண்ணணும். அவங்கவுங்க குடும்ப நிம்மதிக்கும் சாந்திக்கும் இங்க வந்து அவங்க அந்த ப்ரேயர் பண்றதும் அவங்களுடைய ஒவ்வொரு ஆக்டிவிட்டிஸும் வந்து அது வந்து மன நிம்மதி தருங்கிறது எனக்கு முழு நம்பிக்கை இருக்கு. இன்னைக்கு நான் பார்த்துட்டு இருக்கிறதும் அதுதான். இன்னைக்கு கேஜிஎஃப்ல 45 வருஷமா நடந்து இன்னைக்கு ஒரு நிலைக்கு வந்து ஒரு பில்டிங்ல வந்து இன்னைக்கு எல்லாம் நிற்கிறாங்கன்னா அன்னைக்கு நிலைமையில வந்து யாரும் இல்லை. ஒரு ஏதோ ஒரு வீடோ வாடகை பண்ணிக்கின்னு அவங்கவுங்க வீட்டில் தான் பண்ணிட்டு இருந்தாங்க. இன்னைக்கு ஒரு
நிலையான ஒரு நிலைமை வந்திருக்குதுன்னா அதுக்கு எல்லாருடைய ஒத்துழைப்பும் எல்லாருடைய கூட்டாக சேர்ந்த இந்த ப்ரேயர் மாதிரி நமக்கு மனசாந்திக்காக பண்ணிக்கிற இந்த இதுதான். அதனால இதை எல்லாரும் பின்பற்றணும்னு சொல்லி கேட்டுக்கொண்டு என்னுடைய இந்த சிறிய ಉರೆயை முடிக்கிறேன். ನನ್ರಿ ವಣಕ್ಕಂ. ತಿಂಗಳಲ್ಲಿ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅಮ್ಮವ್ರು ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೋ ಡಿಸ್ಟರ್ಬೆನ್ಸ್ ಯಾವುದೇ ಇದ್ದಂಗೆ ನಾನು ನೋಡ್ಕೊಂಡಿದ್ದೀನಿ. ಮೊದಲೇ ಆಗೋಕ್ ಬಿಡಲ್ಲ. ಅಮ್ಮವ್ರು ನೋಡಿದ್ರೆ ನಾನೇ ಪೀಸ್ಫುಲ್ ಆಗಿರ್ತೀನಿ. ಆ ಸಂತೋಷದಿಂದ ಎಲ್ಲರೂ ಶಾಂತಿಯಾಗಿ ಇರಬೇಕು, ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು. ದೀಪಾವಳಿ ನೀ ದಾಂಡಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.